ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿ ಮಳೆ ಬಾರದೇ ಇರುವುದರಿಂದ ರೈತರ ಪರಿಸ್ಥಿತಿ ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಆ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ. ಕಾರಣ ಇಷ್ಟೇ, ಗ್ರಾಮ ಪಂಚಾಯತಿ ಅವಧಿಯನ್ನು ಮುಗಿದು 6 ತಿಂಗಳು ಗತಿಸಿ ಹೋಯಿತು. ಚುನಾವಣೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ SIR ಕ್ರಿಯೆ ನಡೆದಿದೆ, ಆ ಕಾರಣಕ್ಕಾಗಿ ಚುನಾವಣೆ ಮಾಡ್ತಾ ಇಲ್ಲ ಅಂತೇಳಿ ಜನರೆಲ್ಲ ಸಾಲ ಹಾಕೊಂಡ್ರು. SIR ಕೆಲಸ ನಡೆದು ಈಗ 1 ತಿಂಗಳಾಯ್ತು ಅಷ್ಟೇ. ನಮ್ಮ ಅವಧಿ ಮುಗಿದು 6 ತಿಂಗಳಾಯ್ತು. ಚುನಾವಣೆ ಗ್ರಾಮ ಪಂಚಾಯತಿ ಮಾಡಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯ PDO ಆಗಲಿ ಮತ್ತು ಸೆಕ್ರೆಟರಿಗಳಾಗಲಿ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ. ವಿವಿರಾಮ್ಜಿಯ ಕಾಮಗಾರಿಗಳನ್ನ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಅಧಿಕಾರಿಗಳು NMR ತೆಗೆದ್ರಲ್ಲಿ ಪಕ್ಷಪಾತ ಮಾಡೋದು ಮತ್ತು ಮೀನಾಮೇಷ ಮಾಡೋದಾಗ್ತದೆ. ಮತ್ತು 5054 ಹೆಡ್ನಲ್ಲಿ ಹಿಂದಿನ ಪಂಚಾಯತ್ ರಾಜ್ ಮಂತ್ರಿಗಳಾದ ಪ್ರಿಯಾಂಕಾ ಸಾಹೇಬರು ಆಯಾ ಪಂಚಾಯತಿಗೆ ಜನಸಂಖ್ಯೆ ಆಧಾರದ ಮೇಲೆ ಈಗಾಗಲೇ ಹಣವೂ ಕೂಡ ಬಿಡುಗಡೆ ಆಗಿದೆ ಮತ್ತು ಕ್ರಿಯಾಜನ ಸಿದ್ಧಪಡಿಸಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಕೇಳಿದರೆ ಅದು ಇಂದು ನಾಳೆಯಲ್ಲಿ ದಿನಗಳು ಹಾಕ್ತಾ ಇದ್ದಾರೆ. ಮತ್ತು ಪಂಚಾಯತಿ ಅಭಿವೃದ್ಧಿ ಮಾಡೋದು ಯಾವಾಗ? ಜನರ ಸಮಸ್ಯೆ ಬಗೆಹರಿಸೋದು ಯಾವಾಗ? ನಮ್ಮ ಅಧಿಕಾರ ಮುಗಿದ ಮೇಲೆ ನಾವು ಪಂಚಾಯತಿಗೆ ಹೋಗ್ಬೇಕಾದ್ರೆ ಮತ್ತು ಅಧಿಕಾರಿಗಳು ನಮ್ಮ ಮಾತುಗಳನ್ನು ಆಲಿಸ್ತಾ ಇಲ್ಲ. ಹೀಗಾಗಿ ಜನರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗ್ತದೆ. ಸರ್ಕಾರ ನಿರ್ಲಕ್ಷ್ಯ ಮಾಡದೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಶೀಘ್ರದಲ್ಲಿಯೇ SIR ಕೆಲಸವನ್ನು ಮುಗಿದ ಮೇಲೆ ಸರ್ಕಾರ ಗ್ರಾಮ ಪಂಚಾಯತಿಯ ಮೀಸಲಾತಿಯನ್ನು ಪ್ರಕಟಿಸಬೇಕು, ನಂತರ ಚುನಾವಣೆ ಮಾಡಬೇಕು. ಅದೂ ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪ್ರತಿ ತಿಂಗಳ ಗೌರವಧನ 2,000 ರೂಪಾಯಿನ ಬರ್ತದೆ. ಆ ಬರ್ತಕ್ಕಂಥ ಹಣವನ್ನು ಇವತ್ತು ಕೂಡ ಅಧಿಕಾರಿಗಳು ಬೇರೆ ಹೆಡ್ನಲ್ಲಿ ಹಾಕಿ ಅದು ಖರ್ಚು ಮಾಡೋದನ್ನು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದೂ ಅಲ್ಲದೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯನ್ನು ಅವಧಿ ಮುಗಿದು 10 ವರ್ಷ ಗತಿಸಿ ಹೋಯಿತು. ಸರ್ಕಾರ ಚುನಾವಣೆ ಮಾಡ್ತಾ ಇಲ್ಲ, ಕಾರಣ ಗೊತ್ತಾಗ್ತಾ ಇಲ್ಲ. ಇವತ್ತು ಗ್ರಾಮ ಪಂಚಾಯತಿ ಅವಧಿ ಮುಗಿದು 6 ತಿಂಗಳಾಗಿದೆ ಅಷ್ಟೇ. ಸರ್ಕಾರಕ್ಕೆ ಒಂದು ಚುನಾವಣೆ ಮಾಡಬೇಕಾದ್ರೆ 10 ವರ್ಷ ಬೇಕಾ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇದೆ? ಹಿಂದಿನ ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡಲ್ಲ ಅಂದ್ರೆ ಮತ್ತೆ ಏನು ಅನ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಒಂದ್ ವೇಳೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಆಗಲ್ಲ ಅಂದ್ರೆ ಸರ್ಕಾರ ವಿಶೇಷ ಕ್ಯಾಬಿನೆಟ್ ಕರೆದು ರದ್ದುಪಡಿಸಲಿ, ನಮ್ದೇನು ತಕರಾರಿಲ್ಲ. ಅನೇಕ ಕಾರ್ಯಕರ್ತರು, ಶಾಸಕರು, ಸಂಸದರ ಮನೆ ಹೋಗಿ ದಾರಿ ಬಿದ್ದೋಗಿದೆ, ಆಶಾವಾದಿಯಾಗಿ ಕಾರ್ಯಕರ್ತರು ಬದುಕ್ತಾ ಇದ್ದಾರೆ. ಇದು ಸರಿಯಲ್ಲ. ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಬಹಳ ಅತ್ಯವಶ್ಯಕವಾಗಿರೋದ್ರಿಂದ ಶೀಘ್ರದಲ್ಲಿ ಚುನಾವಣೆ ಮಾಡಬೇಕನ್ನೋದು ನನ್ನ ಸರ್ಕಾರಕ್ಕೆ ಒತ್ತಾಯ ಇದೆ. ನನ್ನ ಹೆಸರು ಅಮೃತ್ ಸಜ್ಜನ, ಗುಳ ಗ್ರಾಮ ಪಂಚಾಯತಿ ಸದಸ್ಯನು ಮಾಜಿ ಮತ್ತು ಮಾದನಿಕೆ ಹಿಪ್ಪರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ಕೂಡ ಆಗಿದ್ದೇನೆ.